ದಿನೇಶ್ ಹೇರೋಳಿ ಅವರಿದ್ದಾರೆ. ನಮಸ್ಕಾರ. ಶರತ್ ಅವರೇ, ರಾಜೀನಾಮೆ ಕೊಡೋದಕ್ಕೆ ನಾವು ಸಿದ್ಧ, ಆದರೆ ರಾಜೀನಾಮೆಯನ್ನ ಕೇಳೋ ನೈತಿಕತೆ ನಿಮಗಿದೆಯಾ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ. ನಮ್ಮ ನೈತಿಕತೆ ಇದೆ, ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು. ನೈತಿಕತೆ ಇಲ್ಲದವ್ರ ಹತ್ರ ನೈತಿಕತೆ ಇದ್ದವ್ರಿಗೆ ಕೇಳಬೇಕಲ್ವಾ? ನೋಡಿ, ನಾಗೇಂದ್ರ ಅವರ ರಾಜೀನಾಮೆಯನ್ನ ನಾವು ಯಾಕೆ ಕೇಳಲಿಕ್ಕೆ ಹೊರಟಿದ್ದೀವಿ ಅಂದರೆ, ನೋಡಿ ಈಗ ಸಿದ್ದರಾಮಯ್ಯನವರೇ ಹಿಂದೆ ಫ್ಲೋರಲ್ಲಿ ಒಪ್ಕೊಂಡಿದ್ರು, ಹೌದು, ಇಲ್ಲಿ ಭ್ರಷ್ಟಾಚಾರ ಆಗಿದೆ, 89 ಕೋಟಿ ಆಗಿದೆ ಅಂತೇಳಿ ಒಪ್ಕೊಂಡ್ರು. ಹಾಗೆ ನಂತರದಲ್ಲಿ ಏನು ತಿಮ್ಮಾಪುರ ಅವರು ಏನು ಸಚಿವ ಸಂಪುಟ ಏನಾಗುತ್ತೆ, ಏನು ಪಟ್ಟಿ ಬಿಡುಗಡೆ ಆಗುತ್ತೆ, ಆ ಸಂದರ್ಭದಲ್ಲಿ ತಿಮ್ಮಾಪುರ ಮತ್ತೆ ನಂಜಯ್ಯ ಅವರದ್ದು ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಅಲ್ಲಿ ಸುರ್ಜೇವಾಲಾ ಅವರ ಹೆಸರನ್ನು ಸಹಿತ ಪ್ರಸ್ತಾಪ ಮಾಡಿ ಇಲ್ಲಿ ಮಂತ್ರಿಗಿರಿಯನ್ನ ಪಡೆದಕ್ಕಂತಹ ವ್ಯಕ್ತಿಗಳೇನಿದ್ದಾರೆ ಇಲ್ಲಿ ಕಪ್ಪವನ್ನ ಕೊಟ್ಟಿದ್ದಾರೆ ಹೇಳೋ ಒಂದು ವಿಷಯವನ್ನು ಸಹಿತ ಅವರು ಪ್ರಸ್ತಾಪ ಮಾಡ್ತಾರೆ. ಇದ್ರ ಮೇಲೆ ಪೇಮೆಂಟ್ ಕ್ಯಾಬಿನೆಟ್, ಇದೊಂದು ಪೇಡ್ ಕ್ಯಾಬಿನೆಟ್ ಅಂತ ಹೇಳಿ ಪ್ರಸ್ತಾಪ ಮಾಡ್ತಾರೆ. ಅವರ ಸ್ವಪಕ್ಷೀಯರೇ ಅವರ ಮತ್ತೆ XMLA ನಂಜುಯ್ಯ ಹೇಳೋ ವ್ಯಕ್ತಿಯ ಜೊತೆ ನಡೆದಂತ ಸಂಭಾಷಣೆಯಲ್ಲಿ ಸುರ್ಜೇವಾಲಾ ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ಹೇಳ್ತಾರೆ, ಇಲ್ಲಿ ಯಾರ್ಯಾರು ಸೂಟ್ ಕೇಸನ್ನ ಕೊಟ್ಟಿದ್ದಾರೆ ಅಂತವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ನಾವು ನಾಗೇಂದ್ರ ಅವರಿಗೆ ಒಂದು ಕೋರ್ಟ್ ಆದೇಶ ಇತ್ತು ಈ ರಾಜ್ಯವನ್ನ ಬಿಟ್ಟು ಹೋಗ್ಬಾರ್ದು ಅಂತ. ಇವರು ಕಪ್ಪ ಕೊಡ್ಲಿಕ್ಕೋಸ್ಕರ ದೆಹಲಿಗೆ ತೆರಳುತ್ತಾರೆ. ನಿಮ್ಮ ಮಾಧ್ಯಮ ಮೇಲೆ ಸ್ವತಃ ನಾವಿಲ್ಲಿ ಗಮನಿಸ್ತಕ್ಕಂಥದ್ದು ಪ್ರಮುಖವಾಗಿ ಚಂದ್ರಶೇಖರ್ ಅವರ ಏನು ಸತ್ತಂತ ಚಂದ್ರಶೇಖರ ಅಧಿಕಾರಿ ಇದ್ನಲ್ವಾ, ಆ ಚಂದ್ರಶೇಖರ್ ಅವರ ಪತ್ನಿ ತನ್ನ ಅಳಲನ್ನ ತೋಡ್ಕೊಳ್ತಾರೆ. ಇಷ್ಟು ಅನ್ನ ಕೊಡ್ಲಿಲ್ಲ, ಪೆನ್ಷನ್ ಅನ್ನ ಕೊಟ್ಟಿಲ್ಲ. ಅವನ ಏನು ಚಂದ್ರಶೇಖರ್ ಅವರ ಸತ್ತಂತ ವ್ಯಕ್ತಿಯ ಮಗನಿಗೆ ಇವತ್ತಿನ ದಿವಸ ಸೆಕ್ಯೂರಿಟಿ ಗಾರ್ಡ್ ಕೊಡುವ ಕೆಲಸ ಆಗಿದೆ. ಅಂದ್ರೆ ಇಂತಹ ನೀಚ ತುಚ್ಛ ಸರ್ಕಾರ ನಾವು ಹಿಂದೆಂದೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಏನ್ ನೋಡಿ, ಅದೊಂದು ಗಾದೆ ಮಾತು ಹೇಳ್ತೀನಿ ನಿಮಗೆ, ಗಾರ್ಬೇಜ್ ಅಟ್ರಾಕ್ಟ್ ಓನ್ಲಿ ಗಾರ್ಬೇಜ್, ಥೀಫ್ ಅಟ್ರಾಕ್ಟ್ ಓನ್ಲಿ ಥೀಫ್. ನೋಡಿ, ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತಂದ್ರೆ, ನೀವು ನೋಡಿರ್ಬೋದು, ಸತೀಶ್ ಸೈಲ್ ಆಗಿರ್ಬೋದು, ವಿನಯ್ ಕುಲಕರ್ಣಿ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಇವರೆಲ್ಲ ಏನು ಅಂತಂದ್ರೆ ಜೈಲಿಗೆ ಹೋದಂತ ವ್ಯಕ್ತಿ. ಇಲ್ಲಿ DK ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಅವ್ರೇನು ನಾವು ಸಂಬಾಯಿತರಲ್ಲ, ನೀವು ಜೈಲಿಗೆ ಹೋದಂತ ವ್ಯಕ್ತಿನೇ ಅವರಿಗೆ ಅಟ್ರಾಕ್ಟ್ ಆಗ್ತಾರೆ. ಈಗೇನಂದ್ರಲ್ಲ, ಕೊಡಿ, ಕಲಾಪಕ್ಕೆ ಅಡ್ಡಿಪಡಿಸ್ತಿದ್ದೀರಾ ಅಂದ್ರೆ ಕಲಾಪ ಆಗ್ದಿರಂಗ್ ನೀವೇನಾದ್ರು ತಡೀತಿದ್ದೀರಾ, ಇಲ್ಲ ನಾಗೇಂದ್ರ ಅವರು ರಾಜೀನಾಮೆ ತಗೊಳ್ಳೋದು ನಿಮ್ಮ ಅಜೆಂಡಾನ? ಕಲಾಪಕ್ಕೆ ಅಡ್ಡಿಪಡಿಸುವ ಕಲಾಪ ಆಗ್ಲೇಬೇಕು, ಕಲಾಪಕ್ಕೆ ಅಡ್ಡಿಪಡಿಸುವ ಕೆಲಸ ಆಗ್ತಾ ಇಲ್ಲ. ನೀವು ಕಲಾಪವನ್ನ ನಡೆಸಬೇಕಾದ್ರೆ ಈ ಭ್ರಷ್ಟಕೂಟಗಳನ್ನ ಹೊರಗೆ ಇಟ್ಟು ಕಲಾಪ ನಡೆಸುವಂತ ಕೆಲಸ ಆಗ್ಲಿ. ಏನು ಉತ್ತರ ಕೊಟ್ಟರು? ಕಲಾಪ ಕರೆದಿರ್ತಕ್ಕಂಥದ್ದು. ಹಾಗಾಗಿ ಕಲಾಪಕ್ಕೆ ಅಡ್ಡಿಪಡಿಸುವ ಕೆಲಸ ನಮ್ಮಿಂದ ಆಗ್ತಾ ಇಲ್ಲ. ಕಲಾಪಕ್ಕೆ ಅಡ್ಡಿಪಡಿಸುವ ಒಂದು ಹುನ್ನಾರ ನಡೀತಾ ಇದೆ ಅಂತ ಹೇಳಿ ಅದನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ವಿನಃ ನಾವಲ್ಲ. ನೀವು ಅದನ್ನ ರಾಜೀನಾಮೆ ಕೊಡಿಸಿ ಕಲಾಪ ನಡೆಸಿ, ಯಾಕಾಗ್ತಾ ಇಲ್ಲ ನಿಮ್ಮ ಹತ್ರ? ಇದೇ ಜಮೀರು ಒಂದು ಸರಿಯಾಗಿ ಕನ್ನಡದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳಾದ ಜಮೀರು, ಸರಿಯಾಗಿ ಕನ್ನಡದಲ್ಲಿ ಇರ್ತಕ್ಕಂಥ ಓದ್ಲಾರದ ಸಂತೋಷ್ ಲಾಡನ್ನ ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಅಗೌರವ ತರತಕ್ಕಂತಹ ಜಮೀರ್ ಮತ್ತೆ ಏನು ಸಂತೋಷ್ ಲಾಡನ್ನ ಇಟ್ಕೊಂಡು ಇವರು ಸರ್ಕಾರ ನಡೆಸ್ತಾ ಇದಾರಲ್ಲ, ಇದು ಕನ್ನಡಿಗನೇ ಮಾಡುವ ಒಂದು ಅಗೌರವ ಅಂತ ಹೇಳ್ತೀನಿ ನಾನು. ರೈಟ್ ದರ್ಶನ್ ಅವರೇ, ಜಮೀರ್